ಚಾರ್ಜ್ ಶೀಟ್ ನಲ್ಲಿ ಸಿಗ್ತಾ ಇರುವಂತಹ ಒಂದೊಂದೇ ಮಹತ್ವದ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ರೈಟ್, ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡುವಾಗ ಕ್ಲಿಕ್ಕಿಸಿದಂತಹ ಫೋಟೋಗಳು ಲಭ್ಯ ಆಗಿದೆ. ಎಲ್ಲಾ ಫೋಟೋಗಳನ್ನ ಚಾರ್ಜ್ ಶೀಟ್ ನಲ್ಲಿ ಸೇರಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಬರೀ ಮೈನಲ್ಲಿ ಬೇಡಿಕೊಳ್ತಾ ಇರುವಂತಹ ಫೋಟೋಗಳು ನೋಡಿ, ಮಹತ್ವದ ಮಾಹಿತಿ. ಎರಡೂ ಕೈಗಳನ್ನ ಚಾಚಿ ಬೇಡಿಕೊಳ್ತಾ ಇರುವಂತಹ ರೇಣುಕಾ ಸ್ವಾಮಿಯ ಫೋಟೋ. ಆದ್ರೂ ಮೃಗೀಯವಾಗಿ ಹಲ್ಲೆ ಮಾಡಿತ್ತು ನಟ ದರ್ಶನ್, ಹಾಗೆಯೇ ಗ್ಯಾಂಗ್. ಆತನ ಮರ್ಮಾಂಗದ ಮೇಲೆ ಕಾಲಿನಿಂದ ತುಳಿದಿರುವಂತಹ ಫೋಟೋ ಲಭ್ಯ ಆಗಿದೆ. ಎಷ್ಟು ಅಮಾನುಷವಾಗಿ ರೇಣುಕಾ ಸ್ವಾಮಿಯನ್ನ ಕೊಂದಿದ್ರು ಅನ್ನೋದಕ್ಕೆ ಆವತ್ತು ಸಿಕ್ಕಂತಹ ಆತನ ದೇಹದ ಮೇಲಿನ ಗಾಯ, ಬಾಸುಂಡೆಗಳು ಸಾಕ್ಷಿಯನ್ನ ಹೇಳ್ತಾ ಇತ್ತು. ಬಟ್ ಈಗ ಲಭ್ಯವಾಗ್ತಾ ಇರುವಂತಹ ಸಾಕ್ಷಿ ಇದೆಯಲ್ಲ, ಪೊಲೀಸರು ಮೊಬೈಲ್ಗಳನ್ನ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಆ ಫೋಟೋಗಳನ್ನ ಸೇರಿಸಿದ್ದಾರೆ. ಹಲ್ಲೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಟ್ಟೆ ಬಿಚ್ಚಾಕಿ ಹಲ್ಲೆಯನ್ನ ಮಾಡಿದ್ದಾರೆ ರೇಣುಕಾ ಸ್ವಾಮಿಗೆ. ಬರೀ ಮೈನಲ್ಲಿ ರೇಣುಕಾ ಸ್ವಾಮಿ ಎರಡೂ ಕೈಗಳನ್ನ ಚಾಚಿ ಬೇಡಿಕೊಳ್ತಾ ಇರುವಂತಹ ಫೋಟೋವನ್ನ ಕ್ಲಿಕ್ಕಿಸುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೋ ಮಹತ್ವದ ಸಾಧನೆ ಮಾಡಿದ್ವಿ, ಏನೋ ಪಾಠವನ್ನ ಕಲಿಸಿದ್ವಿ ಅನ್ನುವಂತಹ ಖುಷಿನಲ್ಲಿ, ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಆರೋಪಿಗಳು ಫೋಟೋ ತೆಗೆದಿದ್ರು ಅಂತ ಅನ್ಸುತ್ತೆ. ಆದ್ರೆ ಆವತ್ತು ತೆಗೆದಂತಹ ಫೋಟೋನೇ ಈ ಕೊಲೆ ಕೇಸ್ನಲ್ಲಿ ಆರೋಪಿಗಳ ವಿರುದ್ಧ ಮಹತ್ವದ ಸಾಕ್ಷಿಯಾಗ್ತಾ ಇದೆ. ಎಲ್ಲಿ ತನಕ ಅಂದ್ರೆ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದಿಯುವಂತಹ ಫೋಟೋನ ಕೂಡ ತೆಗೆಯಲಾಗಿದೆ. ಆ ಫೋಟೋನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿಗೆ ರೇಣುಕಾ ಸ್ವಾಮಿಯನ್ನ ಎಷ್ಟು ಬರ್ಬರವಾಗಿ, ಎಷ್ಟು ಅಮಾನುಷವಾಗಿ ಹತ್ಯೆ ಮಾಡಲಾಯಿತು ಅನ್ನೋದಕ್ಕೆ ಎಂತೆಂಥ ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದ್ದಾರೆ ನೋಡಿ. ಚಾರ್ಜ್ ಶೀಟ್ ನಲ್ಲಿ ಬಟ್ಟೆ ಬಿಚ್ಚಾ ಕುಡಿತಾರೆ ರೇಣುಕಾ ಸ್ವಾಮಿಗೆ. ಆತನ ಜೀವ ಹೇಗಿದೆ ಅನ್ನುವಂಥದ್ದನ್ನ ಎಷ್ಟೋ ಫೋಟೋಗಳಲ್ಲಿ ನೀವು ಗಮನಿಸಿದ್ದೀರಿ. ಆತನ ಮದುವೆಯ ವಿಡಿಯೋ ಕೂಡ ಲಭ್ಯ ಆಗಿತ್ತು. ಅಂಥ ವ್ಯಕ್ತಿಗೆ ಬಟ್ಟೆ ಬಿಚ್ಚಾಕಿ ಹೈವಾನ್ಗಳ ರೀತಿಯಲ್ಲಿ ಹಲ್ಲೆ ಮಾಡಲಾಗುತ್ತೆ, ರಾಕ್ಷಸರ ರೀತಿಯಲ್ಲಿ ಹಲ್ಲೆ ಮಾಡಲಾಗುತ್ತೆ. ಕೈ ಮುಗಿದು ಬೇಡಿಕೊಂಡ್ರೂ ಕೂಡ ಬಿಡುವುದಿಲ್ಲ ಆರೋಪಿಗಳು. ಮರ್ಮಾಂಗಕ್ಕೆ ಒದ್ದು ಆತನ ಪ್ರಾಣವನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ಬಟ್ ತಾವು ಮಾಡಿದಂತಹ ಕೃತ್ಯಕ್ಕೆ ತಾವೇ ಸಾಕ್ಷಿಯನ್ನ ರೆಕಾರ್ಡ್ ಮಾಡಿದ್ದಾರೆ, ತಾವೇ ಫೋಟೋಗಳನ್ನ ಕ್ಲಿಕ್ಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ತೆಗೆದಂತಹ ಫೋಟೋಗಳನ್ನ ಆ ನಂತರ ಡಿಲೀಟ್ ಮಾಡಿದ್ರೂ ಕೂಡ ಪೊಲೀಸರು ಎಲ್ಲರ ಮೊಬೈಲ್ಗಳನ್ನ ಸೀಸ್ ಮಾಡಿದ್ರಲ್ಲ, 17 ಜನ ಆರೋಪಿಗಳು ಎಲ್ಲರ ಮೊಬೈಲ್ಗಳನ್ನ ಕೂಡ ಸೀಸ್ ಮಾಡಿತ್ತು. ಅದನ್ನ ರಿಟ್ರೀವ್ ಮಾಡೋದಕ್ಕೆ ಕಳುಹಿಸಲಾಗಿತ್ತು. ಹಾಗೆ ರಿಟ್ರೀವ್ ಮಾಡೋಕೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಯಾವ್ಯಾವ ಫೋಟೋನ ಆ ಕೃತ್ಯ ಮಾಡಿದಂತಹ ಸಂದರ್ಭದಲ್ಲಿ, ಆ ಕೃತ್ಯವನ್ನ ಎಸಗಿದಂತಹ ಸಂದರ್ಭದಲ್ಲಿ ಈ ಆರೋಪಿಗಳು ತೆಗೆದಿದ್ರು, ಆ ಎಲ್ಲಾ ಫೋಟೋಗಳು ಕೂಡ ರಿಟ್ರೀವ್ ಆಗಿದೆ. ಪೊಲೀಸರು 3991 ಪುಟಗಳ ಚಾರ್ಜ್ ಶೀಟ್ ನ ಏನ್ ಸಲ್ಲಿಕೆ ಮಾಡಿದ್ದಾರೆ, ಆ ಚಾರ್ಜ್ ಶೀಟ್ ನಲ್ಲಿ ಈ ಫೋಟೋಗಳನ್ನ ಆಡ್ ಮಾಡಿದ್ದಾರೆ. ಈ ಫೋಟೋಗಳನ್ನ ಸಾಕ್ಷಿಯಾಗಿ ಉಲ್ಲೇಖ ಮಾಡಿದ್ದಾರೆ.